ಅಲ್ಲ ಸರ್, ಇದು ನೀವು ಒಪ್ಪಿದ್ರಿ ಅಂತ ಹೇಳಿದ್ರು ಸರ್. ನಿಮ್ಮ ಒಪ್ಪಿಗೆಯ ಮೇರೆಗೆ ಅಲ್ಲಿ ಮೊನ್ನೆ ಸಮಾಧಿ ತೆರವಾಗಿದೆ ಅನ್ನೋದು ಕೂಡ ಚರ್ಚೆ ಆಯ್ತು ನೆನ್ನೆ. ಅಲ್ಲಿ ನೀವು ಒಪ್ಪಿದೀರಾ, ನಿಮ್ ಗಮನಕ್ಕೆ ಬಂದಿದೆ, ಪೊಲೀಸರು ಇದ್ರಲ್ಲಿ ಸಮಾಧಿ ತೆರವು ಮಾಡುವಾಗ ಅಂತ ಹೇಳಿ ಅಭಿಮಾನಿಗಳು ಹೇಳಿರುವಂತದ್ದು ಅಲ್ಲಿ ಇದೇ ಸಮಸ್ಯೆ ಆಗ್ತಿರುವಮ್ಮ. ನಾನಿವತ್ತು ಆ 2 ವಿಡಿಯೋಗಳನ್ನ ಯಾಕೆ ಹಂಚ್ಕೊಂಡಿದ್ದೀನಿ ಅಂತಂದ್ರೆ ಇದೇ ಕಾರಣ. ಈ ನಮ್ಮ ಹೋರಾಟ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಅದು ತಲುಪೋದೂ ಇಲ್ಲ. ಹಾಗಾಗಿ ಇದು ಪ್ರತಿ ಬಾರಿ ಏನೇನೋ ಒಂದು ಹೊಸ ವಿವಾದ ಸೃಷ್ಟಿ ಆದಾಗ ನಮ್ಮನ್ನೇ ದೂಷಿಸೋ ಕೆಲಸ ಮಾಡ್ತಾ ಇದಾರೆ. ಅದು ಗೊತ್ತಿಲ್ಲ, ಅದು ಯಾಕೆ ಮಾಡ್ತಾ ಇದಾರೆ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮನ್ನ ವಿಲನ್ ಮಾಡಿ ತಾವುಗಳು ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಅದು ಯಾಕೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ನನಗ್ ಗೊತ್ತಿಲ್ಲ. ಇದು ದುರಂತ. ಇದು ದುರಂತ. ಅದು ಅವ್ರನ್ನ ಕೇಳ್ಬೇಕು ನೀವು. ಯಾರು ನಮ್ಮ ವಿರುದ್ಧ ಮಾತಾಡ್ತಾರಲ್ಲ, ನೀವು ಅವ್ರನ್ನ ಹೋಗಿ. ಯಾಕಂದ್ರೆ ಈಗ ಅದು ಮಾಡ್ತಾ ಇದಾರೆ ಅನ್ನೋದು ನಮಗ್ ಗೊತ್ತಿರಲಿಲ್ಲ ವಿಷಯ. ಆದ್ರೆ ಕೆಲವು ಅಭಿಮಾನಿಗಳು ನಿಮ್ಮ ಹತ್ರ ಅದನ್ನ ಹೇಳ್ಕೊಂಡಿದ್ದಾರೆ. ನೀವೇ ಅವರನ್ನ ಕೇಳಬೇಕು. ನಮಗ್ ಗೊತ್ತೇ ಇಲ್ಲ ಇದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.